ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಇನ್ನೊಂದು ಬ್ಯಾಚುಲರ್ ಡಿಗ್ರಿ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಯಾವ್ದಪ್ಪ ಕೋರ್ಸು ಅಂತಂದ್ರ BSc ಇನ್ ಬಯಾಲಜಿಕಲ್ ಸೈನ್ಸ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಹಾಗಾದ್ರೆ ಇದ್ರೊಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ ಈ ಒಂದು ಕೋರ್ಸ್ ಅಂತಂದ್ರೆ ಏನು, ಇದರ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಫೀ ಸ್ಟ್ರಕ್ಚರ್ ಏನಿರ್ತೈತಿ, ಅದಾದ್ಮೇಲೆ ಈ ಒಂದು ಕೋರ್ಸ್ನ ಮಾಡಿದಾಗ ನಾವು ಎಷ್ಟು ವರ್ಷ ಇದನ್ನ ಕಲಿಬೇಕು ಅಂದ್ರೆ ಇದರ ಡ್ಯೂರೇಷನ್ ಏನು, ಇದರ ಸಬ್ಜೆಕ್ಟ್ಗಳು ಅಥವಾ ಸಿಲೆಬಸ್ ಏನೆಲ್ಲ ಇರ್ತೈತಿ, ಇದರ ಜಾಬ್ ಅಪಾರ್ಚುನಿಟೀಸ್ ಆಗಿರ್ಬೋದು, ಇದರ ಸ್ಯಾಲರಿ ಸ್ಕೇಲ್ ಆಗಿರ್ಬೋದು, ಅದರ ಜೊತೆಗೇನೆ ಈ ಒಂದು ಕೋರ್ಸ್ನ ಮುಗಿಸಿದ ಮೇಲೆ ನಾವು ಏನೆಲ್ಲ ಹೈಯರ್ ಎಜುಕೇಶನ್ ಕೂಡ ತಗೋಬಹುದು ಅಂತೇಳಿ ಇನ್ ಡಿಟೇಲ್ ಆಗಿ ವಿತ್ ಇನ್ 10 ಮಿನಿಟ್ಸ್ ಒಳಗಡೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರ್ತೀವಿ. ಮೊದಲಿಗೆ ಈ ಒಂದು ಕೋರ್ಸ್ ಅಂದ್ರೆ ಒಂದು BSc ಬಯಾಲಜಿಕಲ್ ಅನ್ನೋ ಒಂದು ಕೋರ್ಸ್ ಯಾವ್ದರ ಮೇಲೆ ಬ್ಲೆಂಡ್ ಆಗಿರ್ತದೆ ಅಂತಂದ್ರ ಇದು ಕಂಪ್ಲೀಟ್ ಆಗಿ ಮಾಲಿಕ್ಯುಲರ್ ಬಯಾಲಜಿ, ಅದರ ಜೊತೆಗೆ ಜೆನೆಟಿಕ್ಸ್ ಹಾಗೂ ಆಂಕಾಲಜಿ ಅದರ ಮೇಲೆ ನೀವು ಸಂಪೂರ್ಣ ಸ್ಟಡಿನ ಮಾಡ್ತೀರಾ ಇದರೊಳಗಡೆ. ಅದರ ಜೊತೆಗೇನೆ ಲ್ಯಾಬ್ ಎಕ್ಸ್ಪೆರಿಮೆಂಟ್ಗಳು ಕೂಡ ಇದರೊಳಗಡೆ ನೀವು ಕಲಿತೀರಾ. ಹಾಗಾದ್ರೆ ಮೊದಲಿಗೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರ ನಮಗ ಏನ್ ಎಲಿಜಿಬಿಲಿಟಿ ಇರ್ಬೇಕಂತ ನೋಡೋಣ. ಸೊ ಇದರ ಎಲಿಜಿಬಿಲಿಟಿ ಬಂದ್ಬಿಟ್ಟು ನಾವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು, ನಮ್ಮ ಒಂದು ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನ ಹೊಂದಿರಬೇಕು. ಅಂದಾಗ ಮಾತ್ರ ನಾವು ಈ ಕೋರ್ಸ್ ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಅಂದ್ರೆ ನಾವು ಯಾವ ಸ್ಟ್ರೀಮ್ ಅನ್ನ ತಗೊಂಡಾಗ ಈ ಕೋರ್ಸ್ ನ ಮಾಡಬಹುದು ಅಂತಂದ್ರ ಒಂದು PCB, ಅದರ ಜೊತೆಗೆ PCMB ಈ ತರ ಸ್ಟ್ರೀಮ್ ಗಳನ್ನ ತಗೊಂಡಾಗ ನಾವು ಈ ಕೋರ್ಸ್ ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಅದರ ಜೊತೆಗೇನೆ ನಮ್ಮ ಪ್ರೀವಿಯಸ್ ಇಯರ್ದ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕಂದ್ರ ಅಪ್ರಾಕ್ಸಿಮೇಟ್ಲಿ ಮಿನಿಮಮ್ 50% ಅನ್ನ ನಾವು ಹೊಂದಿರಬೇಕು. ಅಂದಾಗ ಮಾತ್ರ ಈ ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಮ್ಗೇನಾದ್ರೂ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಇರ್ತಾವೇನ್ರಿ ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಯಾವುದೇ ರೀತಿಯಾದಂತ ಮೇಜರ್ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಇರೋದಿಲ್ಲ. ನಿಮ್ಮ PUC ಸೈನ್ಸ್ ಒಳಗಡೆ ಮಾಡಿರುವಂತಹ ಮೆರಿಟ್ ಅಂದ್ರೆ ಸ್ಕೋರ್ ಗಳ ಮೇಲೆ ಡಿಪೆಂಡ್ ಆಗಿ ನಿಮ್ಮನ್ನ ಎಲಿಜಿಬಲ್ ಮಾಡ್ಕೊಂತಾರ ಅಥವಾ ಅಡ್ಮಿಟ್ ಮಾಡ್ಕೊಂತಾರ. ಅದರ ಜೊತೆಗೇನೆ ಒಂದಿಷ್ಟು ಯೂನಿವರ್ಸಿಟಿ ಒಳಗಡೆ ಅಥವಾ ಒಂದಿಷ್ಟು ಸ್ಟೇಟ್ ಒಳಗಡೆ ಆ ಒಂದು ಸ್ಟೇಟ್ ಲೆವೆಲ್ ಆಗಿರ್ಬೋದು ಅಥವಾ ಯೂನಿವರ್ಸಿಟಿ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಎದ್ದು ಇರ್ಬೋದು, ಇಲ್ದೇನು ಇರ್ತಾವು. ಆತರ ನಿಮ್ಗ ಎಂಟ್ರನ್ಸ್ ಎಕ್ಸಾಮ್ಸ್ ಇರ್ತಾವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಾವ್ ಈ ಕೋರ್ಸ್ ಅನ್ನ ಎಷ್ಟು ವರ್ಷ ಕಲಿಬೇಕ್ರಿ, ಈ ಒಂದು ಕೋರ್ಸಿನ ಡ್ಯೂರೇಷನ್ ಏನಂತ ಕೇಳಿದ್ರೆ, ಸೊ ಇದು ಬೇಸಿಕಲಿ ನಿಮ್ಗ 3 ವರ್ಷದ ಡ್ಯೂರೇಷನ್ ಇರ್ತೈತಿ. 6 ಸೆಮಿಸ್ಟರ್ ನಿಮ್ಗೆ ಇದ್ರೊಳಗಡೆ ಸ್ಪ್ಲಿಟ್ ಮಾಡಿರ್ತಾರ. ಯಾರಾದ್ರೂ ವಿದ್ಯಾರ್ಥಿಗಳು ರಿಸರ್ಚ್ ಅಥವಾ ಹಾನರ್ ಡಿಗ್ರಿನ ನೋಡ್ತಾ ಇದ್ರೆ ಇದು 4 ವರ್ಷದ ಡ್ಯೂರೇಷನ್ ಕೂಡ ಇರ್ತದೆ. ಸೊ ನೀವು 1 ವರ್ಷ ಎಡಿಷನ್ ತಗೋಬಹುದು. ರಿಸರ್ಚ್ ಅಥವಾ ಹಾನರ್ ಡಿಗ್ರಿ ಅಂತ ಹೇಳಿ ಬರ್ತದೆ ನಿಮ್ಗೆ, ಅದನ್ನ ನಿಮ್ಗೆ 4ನೇ ವರ್ಷ. ಓಕೆ, ಸೊ ಆ ತರನು ಕೂಡ ನೀವು ತಗೋಬಹುದು ರೆಸ್ಪೆಕ್ಟ್ ಯೂನಿವರ್ಸಿಟಿಗಳನ್ನ ಸರ್ಚ್ ಮಾಡಿದಾಗ. ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡಿದ್ವಿ ನಾವು, ಇದರ ಡ್ಯೂರೇಷನ್ ಹೇಳಿದ್ರಿ, ಇದರ ಎಲಿಜಿಬಿಲಿಟಿ ಹೇಳಿದ್ರಿ. ಈ ಕೋರ್ಸ್ ಅನ್ನ ಮಾಡಿದಾಗ ನಮ್ಮ ಒಂದು ಫೀ ಸ್ಟ್ರಕ್ಚರ್ ಎಷ್ಟಿರುತ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ನಿಮ್ದು 50K ಪರ್ ಇಯರ್ ಇರ್ತೈತಿ. ಸೊ ನೀವು ಈ ಒಂದು ಕೋರ್ಸ್ ಅನ್ನ ಮುಗಿಸೋದಿಗೆ 1.5 ಅಥವಾ 2 ಲ್ಯಾಕ್ ಅವರೇಜ್ ನಿಮ್ದು ಫೀ ಸ್ಟ್ರಕ್ಚರ್ ಆಗಿರ್ತೈತಿ. ಸೊ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಮ್ಮ ಸಿಲೆಬಸ್ ಅಥವಾ ಸಬ್ಜೆಕ್ಟ್ ನಾವೇನೆಲ್ಲ ನೋಡ್ತೀವ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಬರುವಂತಹ ಸಬ್ಜೆಕ್ಟ್ ಗಳಾಗಿರ್ಬೋದು ಅಥವಾ ಸಿಲೆಬಸ್ ಗಳಾಗಿರ್ಬೋದು ಕಂಪ್ಲೀಟ್ ಆಗಿ ಬಿಟ್ಟಿರೋದು ಎದ್ರ ಮೇಲೆಪಾ ಅಂತಂದ್ರೆ ಮಾಲಿಕ್ಯುಲರ್ ಬಯಾಲಜಿ ಅಥವಾ ಜೆನೆಟಿಕ್ಸ್ ಇವರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ತಾರೆ. ಸೊ ಹಾಗಾದ್ರೆ ಮೊದಲನೇ ಸಬ್ಜೆಕ್ಟ್ ಏನ್ ಬರ್ತೈತಿ ಇದ್ರೊಳಗಡೆ ಅಂತ ನೋಡೋಣ. ಬಾಟ್ನಿ ಅಂತ ಬರ್ತೈತಿ, ಅಂದ್ರೆ ಪ್ಲಾಂಟ್ಸ್ ಗಳ ಬಗ್ಗೆ ಕಲಿತೀವಿ. ಅದಾದ್ಮೇಲೆ ಜೆನೆಟಿಕ್ಸ್ ಅಂತ ಬರ್ತೈತಿ, ಅಂದ್ರೆ ಹೆರಿಡಿಟಿಗಳ ಬಗ್ಗೆ ಕಲಿತೀವಿ. ಅದಾದ್ಮೇಲೆ ಒಂದು ಜೂಲಜಿ ಅಂತ ಬರ್ತೈತಿ, ಅನಿಮಲ್ಸ್ ಗಳ ಬಗ್ಗೆ ಕಲಿತೀವಿ. ಅದರ ಜೊತೆಗೇನೆ ಮೈಕ್ರೋ ಬಯಾಲಜಿ ಅಂತ ಬರ್ತೈತಿ, ಮೈಕ್ರೋ ಆರ್ಗಾನಿಸಮ್ಸ್ ಗಳ ಬಗ್ಗೆ ಕಲಿತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅದರ ಜೊತೆ ಒಂದಿಷ್ಟು ಅಡ್ವಾನ್ಸ್ ಟಾಪಿಕ್ಸ್ ಗಳು ಬರ್ತಾವೆ. ಅದ್ರೊಳಗಡೆ ಏನೆಲ್ಲ ಕಲಿತೀವಿ ಅಂತಂದ್ರೆ ನಾವಿಲ್ಲಿ ಮೊದಲಿಗೆ ಮಾಲಿಕ್ಯುಲರ್ ಬಯಾಲಜಿ ಆಗಿರ್ಬೋದು, ಬಯೋಕೆಮಿಸ್ಟ್ರಿ ಆಗಿರ್ಬೋದು, ಬಯೋಫಿಸಿಕ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಜೆನೆಟಿಕ್ಸ್ ಅಂತಾನು ಕೂಡ ನಾವು ಇದರೊಳಗಡೆ ಕಲಿತೀವಿ. ಅದಾದ್ಮೇಲೆ ಆಂಕಾಲಜಿ ಅಂತಾನು ಕೂಡ ಕಲಿತೀವಿ. ಸೊ ಎಲ್ಲ ಏನಪ್ಪಾ ಅಂದ್ರೆ ಇದರೊಳಗಡೆ ಬರುವಂತ ಸಬ್ಜೆಕ್ಟ್ ಗಳು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದರೊಳಗಡೆ ಲ್ಯಾಬ್ ಟ್ರೈನಿಂಗ್ ಅಥವಾ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಏನೆಲ್ಲ ಮಾಡ್ತೀವಿ ಅಂದ್ರೆ ಈ ಎಕ್ಸಾಂಪಲ್ ಈಗ ಬಯೋ ಪ್ರೊಸೆಸಿಂಗ್ ಆಗಿರ್ಬೋದು ಅಥವಾ ಒಂದು PCR ಟೆಕ್ನಿಕ್ಸ್ ಗಳಾಗಿರ್ಬೋದು, ಲ್ಯಾಬ್ ಟೆಕ್ನಿಕ್ಸ್ ಏನೇನು ಟೆಕ್ನಿಕ್ಸ್ ಇರ್ತಾವ, ಒಂದು ಪ್ರೊಸೀಜರ್ ಇರ್ತಾವಲ್ಲ ಅವುಗಳನ್ನೆಲ್ಲ ಏನೋ ಕಲಿತೀವಿ ಅಂದ್ರೊಳಗಡೆ ನಾವು ಲ್ಯಾಬ್ ಟೆಸ್ಟ್ ಒಳಗಡೆ. ಸೊ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ಅನ್ನ ಮುಗಿಸಿದ್ವಿ, ಇದರ ಸಿಲೆಬಸ್ ಹೇಳಿದ್ರಿ, ಅದ್ರ ಜೊತೆಗೆ ಲ್ಯಾಬ್ ಟ್ರೈನಿಂಗ್ ಹೇಳಿದ್ರಿ. ಇನ್ನ ಈ ಕೋರ್ಸ್ ಅನ್ನ ಮಾಡಿದಾಗ ನಾವೇನೆಲ್ಲ ಜಾಬ್ ಅಪಾರ್ಚುನಿಟೀಸ್ ಗಳನ್ನ ನೋಡ್ಬೋದ್ರಿ, ಏನೇ ನಾವು ಕೆಲಸ ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಬರುವಂತಹ ಜಾಬ್ ಅಪಾರ್ಚುನಿಟೀಸ್ ಗಳು ಏನಿರ್ತಾವ ಅಂತಂದ್ರೆ, ಸೊ ಮೊದಲನೇ ಜಾಬ್ ಅಪಾರ್ಚುನಿಟೀಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಒಳಗಡೆ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬಹುದು ಅಥವಾ ರಿಸರ್ಚ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡಬಹುದು,
ಬಯೋಟೆಕ್ನಾಲಜಿಸ್ಟ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬಹುದು, ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡಬಹುದು, ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಒಳಗಡೆ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡಬಹುದು. ಆಮೇಲೆ ಒಂದು ಅಗ್ರಿಕಲ್ಚರ್ ಏಜೆನ್ಸಿ ಒಳಗಡೆ ಕೂಡ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಎನ್ವೈರನ್ಮೆಂಟಲ್ ಏಜೆನ್ಸಿ, ಅದಾದ್ಮೇಲೆ ಒಂದು ಅಗ್ರಿ ಟೆಕ್ನಿಕ್ ಅಥವಾ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡಬಹುದು, ಆಂಕಾಲಜಿಸ್ಟ್ ಆಗಿ ಕೂಡ ಕೆಲಸ ಮಾಡಬಹುದು. ಈ ತರ ನಮ್ಗೆ ಹಲವಾರು ಜಾಬ್ ಅಪಾರ್ಚುನಿಟೀಸ್ಗಳು ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ಇರ್ತಾವು. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದ್ವಿ ನಾವು, ಇದ್ರ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ. ಇನ್ನ ಇದರ ಒಂದು ಸ್ಯಾಲರಿ ಸ್ಕೇಲ್ ಏನಿರ್ತೈತೆ ಅಂತ ಕೇಳ್ಬೋದು ನೀವು. ಸೊ ಇದರ ಸ್ಯಾಲರಿ ಸ್ಕೇಲ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಪರ್ ಆನಮ್ 6 ಲ್ಯಾಕ್ ಇಂದ 8 ಲ್ಯಾಕ್ ನೀವು ಪ್ರೆಷರ್ ಆಗಿ ಜಾಯ್ನ್ ಆದಾಗ ತಗೋಬಹುದು. ಅದಾದ್ಮೇಲೆ ನಿಮ್ಮ ಸ್ಕಿಲ್ಗಳ ಮೇಲೆ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಹಾಕೊಂತ ಹೋಗ್ತೈತಿ. 7 to 8 ಆಗಿರ್ಬೋದು, 10 ಲ್ಯಾಕ್ ಆಗಿರ್ಬೋದು, ಇದು ನಿಮ್ದು ಪರ್ ಆನಮ್ ಸ್ಯಾಲರಿ ಇನ್ಕ್ರೀಸ್ ಹಾಕೊಂತ ಹೋಗ್ತೈತಿ. ಓಕೆ, ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಇನ್ ಬಯಾಲಜಿಕಲ್ ಸೈನ್ಸ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈ ಕೋರ್ಸ್ ಅನ್ನ ಮುಗಿಸಿದಿರು ನಾವು, ಇದ್ರೊಳಗಡೆ ನಮ್ಗೆ ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ, ನಾವೇನು ಅತಿ ಹೆಚ್ಚು ಕಲಿಬೇಕು ಅನ್ಕೊಂಡಿದೀವಿ ಕೋರ್ಸ್ ಅನ್ನ ಮುಗಿಸಿದ ಮೇಲೆ, ನಮ್ಗೆ ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅಂತ ಕೇಳಿದ್ರೆ, ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಇಲ್ಲಿ ಹೈಯರ್ ಎಜುಕೇಶನ್ ಅವಕಾಶಗಳು ಇರ್ತಾವು. ಏನೆಲ್ಲ ಹೈಯರ್ ಎಜುಕೇಶನ್ ಇರ್ತಾವ ಅಂತ ಹೇಳಿ ನೋಡೋಣ. ಸೊ ಮೊದಲನೇ ಹೈಯರ್ ಎಜುಕೇಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ನಿಮ್ಗೆ ಇಲ್ಲಿ MSc ಇನ್ ಮೈಕ್ರೋಬಯಾಲಜಿ ಮಾಡಬಹುದು ನೀವು. ಆಮೇಲೆ MSc ಇನ್ ಬಯೋಕೆಮಿಸ್ಟ್ರಿ ಅಂತ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ MSc ಇನ್ ಬಯೋಟೆಕ್ನಾಲಜಿ ಅಂತ ಮಾಡಬಹುದು, MSc ಇನ್ ಜೆನೆಟಿಕ್ಸ್ ಅಂತ ಮಾಡಬಹುದು, ಆಮೇಲೆ MSc ಇನ್ ಬಯೋ ಇನ್ಫಾರ್ಮೇಟಿವ್ಸ್ ಅಂತಾನು ಕೂಡ ಮಾಡಬಹುದು. ಈ ತರ ನಿಮ್ಗೆ ಹಲವಾರು ಹೈಯರ್ ಎಜುಕೇಶನ್ ಅವಕಾಶಗಳು ಇರ್ತಾವು. ಸೊ ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಇನ್ ಬಯಾಲಜಿಕಲ್ ಸೈನ್ಸ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ರಿ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಕೋರ್ಸ್ ಸರ್ಚ್ ಮಾಡ್ತಾ ಇರ್ತಿರಲ್ಲ, ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. So thank you for watching this video and please do subscribe our channel. Thank you.